ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ವ್ಲಾಗ್ ಬಂದು ನಮ್ಮ ಕಿಟ್ಟಿ ಪಾರ್ಟಿ ಗ್ರೂಪಲ್ಲಿ ನಾವು ಯಾವ ರೀತಿ ಎಂಜಾಯ್ ಮಾಡ್ತೀವಿ, ಹಾಗೆ ನಮ್ಮ ಕಿಟ್ಟಿ ಗ್ರೂಪ್ನ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮ ಕಿಟ್ಟಿ ಗ್ರೂಪಲ್ಲಿ ಇರೋವಂಥ ತೇಜಸ್ವಿನಿ ಅಂತ ಹೇಳಿ ಅವ್ರದ್ದು ಕಿಟ್ಟಿ ಇತ್ತು ಇವತ್ತು. ಸೊ ಅವರು ಉಡುಪಿ ಗ್ರ್ಯಾಂಡ್ ಹೋಟೆಲಲ್ಲಿ ಕಂಡಕ್ಟ್ ಮಾಡಿದರು. ನಾವೆಲ್ಲರೂ ಶಾಪ್ 11:30ಗೆ ಬನ್ನಿ ಅಂತ ಹೇಳಿದರು ಅಂತ ಹೇಳ್ಬಿಟ್ಟು 11:30ಗೆ ನಾವು ಹೋಗಿದ್ವಿ. ಅವರು ಫಸ್ಟ್ ಗೇಮ್ ಅಲ್ಲೂ ಫಸ್ಟ್ ಬಂದಿದ್ದಾರೆ, ಸೆಕೆಂಡ್ ಗೇಮ್ ಫಸ್ಟ್ ಬಂದಿದ್ದಾರೆ. ಚೆನ್ನಾಗಿ ಟ್ರಯಲ್ ನೋಡ್ತಿದ್ಯಾ? ಈ ಗ್ಲಾಸ್ ಗೀಸ್ ನೋಡಿ, ಈ ಥರ 13 1 14 ಆಯಿತು. ಹಾಕ್ರಿ. ಸೊ ಗೇಮ್ ಎಲ್ಲ ಕಂಪ್ಲೀಟ್ ಆಯಿತು. ಒಂದು ಗೇಮಲ್ಲಿ ನನಗೆ ಬಂತು ಗಿಫ್ಟು. ಅದಾದ ನಂತರ ಆಶಾ ಮತ್ತು ನಯನ ಅಂತ ಹೇಳ್ಬಿಟ್ಟು ಮತ್ತು ದೀಪಿಕಾ ಇಷ್ಟು ಮೆಂಬರ್ಸಿಗೆ ಬಂತು. ಊಟ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಕೆಲವೊಂದು ರೀಲ್ಸ್ಗಳನ್ನ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಪ್ಲೇಸ್ ಕೂಡ ತುಂಬ ಚೆನ್ನಾಗಿತ್ತು. ಉಡುಪಿ ಗ್ರ್ಯಾಂಡ್ ಹೋಟೆಲ್ ಅಂತ ಹೇಳ್ಬಿಟ್ಟು ಅಟ್ಮಾಸ್ಫಿಯರ್ ಕೂಡ ತುಂಬಾ ಚೆನ್ನಾಗಿತ್ತು. ಫುಡ್ ಕೂಡ ಅಷ್ಟೇ ತುಂಬ ಸ್ಪೆಷಲ್ ಆಗಿತ್ತು. ಟೇಸ್ಟ್ ವೈಸ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಕಿಟಿ ಪಾರ್ಟಿ ಮುಗಿಸ್ಕೊಂಡು ಬರೋಷ್ಟರೊಳಗೆ 3:30 ಆಗಿತ್ತು. ಸೊ ಒಂದು ಪಾರ್ಸೆಲ್ ಬಂದಿತ್ತು, ಅದನ್ನು ಓಪನ್ ಮಾಡೋಣ ಅಂತ ಕೂತ್ಕೊಂಡೆ. ಹೀಟ್ ರೆಸಿಸ್ಟೆಂಟ್ ಪೌಚ್ ಅಂತ ಹೇಳಿಬಿಟ್ಟು, ಅಂದರೆ ಇದು ಸಿಲಿಕನಲ್ಲಿ ಬಂದಿರೋವಂಥದ್ದು. ಅಂದರೆ ಏನಾದರೂ ಹಾಟ್ ಐಟಮ್ಸ್ನ ಇಟ್ಕೊಳ್ಳೋಕ್ಕೆ, ಜೊತೆಗೆ ನಾವು ಯೂಶ್ವಲಾಗಿ ಕಡುಬು ಮಾಡ್ತಾ ಇರ್ತೀವಿ. ಕೆಲವೊಂದು ಟೈಮ್ ಅರ್ಜೆಂಟಾಗಿ ಊಟ ಬಡಿಸುವಾಗ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ, ತುಂಬ ಹಬೆ ಹೊಡೆಯುತ್ತೆ ಕೈಗೆ. ಹಾಗಾಗಿ ಇದು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ಇದೊಂದು ತರಿಸ್ದೆ. ಇದು ಬಂದು ನಾವು ಹಾಗೇ ಏರ್ ಫ್ರೈಯರ್ನು ಕೂಡ ಯೂಸ್ ಮಾಡ್ತೀವಲ್ಲ, ಸೊ ಅದು ಕೂಡ ಅಷ್ಟೇ ಹೀಟ್ ಇರೋವಂಥದ್ದನ್ನು ತಕ್ಷಣ ಕೈ ಇಟ್ಬಿಟ್ಟು ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಆ ಟೈಮಲ್ಲಿ ಇದು ಯೂಸ್ ಆಗ್ಬೋದು ಅಂತ ಅನ್ನಿಸ್ತು. ಇದರದ್ದು ಪ್ರೈಸ್ ಬಂದು 137 ರುಪೀಸ್ ಇದೆ. 200 to 200 ಸಮಥಿಂಗ್ ಏನೋ ಇತ್ತು. ಬಟ್ ನಮಗೆ ಒಂದೇ ಸಾಕಾಗತ್ತೆ ಅಂತ ಅಂದ್ಕೊಂಡು ಒಂದನ್ನೇ ನಾನು ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಬಟ್ ಯೂಸ್ ಮಾಡಿ ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನನಗೆ ಕಿಚನಿಗೆ ಸೆರಾಮಿಕ್ದು ಪಾಟ್ ಬೇಕಾಗಿತ್ತು. ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದೆ, ಬಟ್ 400 350 ಆ ರೇಂಜಲ್ಲಿತ್ತು. ಮೈಸೂರಿಗೆ ಹೋದಾಗ ಅಲ್ಲೂ ಕೂಡ ಚೆಕ್ ಮಾಡಿದೆ, ಕೆಲವೊಂದು ಸ್ಟಾಲ್ಗಳಲ್ಲಿ ಅಲ್ಲೂ ಕೂಡ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇತ್ತು. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಗಾಂಧಿ ಬಜಾರಲ್ಲಿ ಕೂಡ ಸ್ಟ್ರೀಟಲ್ಲಿ ಸೇಲ್ ಮಾಡ್ತಾಯಿದ್ರು. ಇದು ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ನೋಡಿದೆ ಕ್ವಾಲಿಟಿ ಹೇಗಿದೆ ಅಂತ, ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಇದೊಂದು ತೊಗೊಂಡೆ. ಇದು ಪಿಕಲ್ಸ್ ಹಾಕಿಡೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ಸ್ಮಾಲ್ ಸೈಜಿಂದ ಒಂದು ತೊಗೊಂಡೆ. 50 ರುಪೀಸ್ ಆಯಿತು ಅದಕ್ಕೆ. ಇದು ಬಂದು ಉಪ್ಪು ಹಾಕ್ಕೊಳ್ಳೋದಕ್ಕೆ, ಕಲ್ಲುಪ್ಪು ಮತ್ತು ಪೌಡರ್ ಉಪ್ಪನ್ನ ಹಾಕ್ಕೊಳ್ಳೋಕೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಒಂದೇ ಸೈಜಿಂದ 2 150ಗೆ 2 ಪೀಸ್ ಕೊಟ್ಟರು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಅಂದರೆ ಪ್ರೈಸ್ ಕಡಿಮೆ ಅಂದರೆ ಮೋಸ್ಟ್ಲಿ ತಳ್ಳೋಗಿ ಏನಾರ ಇರ್ಬೋದೇನೋ ಅಂತ ಚೆಕ್ ಮಾಡಿದೆ. ಬಟ್ ಕ್ವಾಲಿಟಿ ಚೆನ್ನಾಗಿತ್ತು. ಅಂದರೆ ದಪ್ಪನೇ ಇದೆ, ಸೆರಾಮಿಕ್ದು ತುಂಬಾ ಚೆನ್ನಾಗಿದೆ. ಕಲರ್ಸಲ್ಲಿ ಕೂಡ ಸಿಗುತ್ತೆ, ಬಟ್ ನನಗೆ ಕಲರ್ಸಲ್ಲಿ ಸಿಕ್ಕಿರೋವಂಥದ್ದು ನನಗೆ ಬೇಕಾಗಿರೋ ಸೈಜ್ ಸಿಗಲಿಲ್ಲ. ಹಾಗಾಗಿ ನಾನು ಈ ಥರದ್ದು ತೊಗೊಂಡೆ. ಉಪ್ಪು ಡೈಲಿ ಯೂಸ್ ಮಾಡ್ಕೋತೀವಲ್ಲ, ಬೇಗ ಖಾಲಿಯಾಗಿಬಿಡುತ್ತೆ, ರೀಫಿಲ್ ಮಾಡಬೇಕು ಪದೇ ಪದೇ. ಹಾಗಾಗಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಈ ಸೈಜಲ್ಲಿ ತೊಗೊಂಡೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನು ಕಿಚನಲ್ಲಿ ಆರ್ಗನೈಸ್ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನಿಲ್ಲಿ ಒಂದು ಜಾರಿಗೆ ದಪ್ಪ ಉಪ್ಪನ್ನ ಸೇರಿಸ್ಕೊಂಡೆ, ಹಾಗೆ ಇನ್ನೊಂದು ಜಾರಿಗೆ ಸಣ್ಣ ಉಪ್ಪನ್ನ ಸೇರಿಸ್ಕೊಂಡೆ. ಜೊತೆಗೆ ಸಣ್ಣ ಜಾರಿನ ತೊಗೊಂಬಂದಿದ್ದೆ, ಅದಕ್ಕೆ ಪಿಕ್ಕಲ್ ಸ್ವೀಟ್ ಪಿಕ್ಕಲ್ನ ತೊಗೊಂಬಂದಿದ್ದೆ. ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಪದೇ ಪದೇ ಡಬ್ಬದಿಂದ ಹಾಕ್ಕೊಳ್ಳೋಕೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೇ ರೀಫಿಲ್ ಮಾಡಿದೆ ನೋಡಿ. ಸೊ ಫೈನಲಾಗಿ ನಾನು ಮಾಡ್ಕೊಂಡಿರೋ ಅಂಥ ರೀಫಿಲ್ ಸೆರಾಮಿಕ್ ಪಾಟ್ಸ್ ಈ ಥರ ಕಾಣಿಸ್ತಾ ಇದೆ. ಸ್ಟ್ಯಾಂಡು ಪೇಪರೆಲ್ಲ ಚೇಂಜ್ ಮಾಡಬೇಕು. ಸದ್ಯಕ್ಕೆ ನಾನು ಈ ರೀತಿ ಇಟ್ಬಿಟ್ಟು ತೋರಿಸ್ದೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಅತ್ತೆ ಕೂಡ ಊರಲ್ಲಿ ಇರಲಿಲ್ಲ, ಅವ್ರು ಚಿಕ್ಕಮಂಗ್ಳೂರಿಗೆ ಹೋಗಿದ್ರು, ನಾದಿನಿ ಊರಿಗೆ. ಹಾಗಾಗಿ ರಾತ್ರಿ ಊಟಕ್ಕೆ ನಂಚ್ಕೊಳ್ಳೋಕ್ಕೆ ಗೋಬಿ ಮಾಡೋಣ ಅಂತ ಹೇಳ್ಬಿಟ್ಟು ಎಕ್ಸಿಬಿಷನಲ್ಲಿ ಪೌಡರ್ ತೊಗೊಂಬಂದು ತೋರಿಸಿದ್ನಲ್ಲ, ಸೊ ಅದನ್ನು ಇಲ್ಲಿ ಕಾಲಿಫ್ಲವರ್ನ ತೊಗೊಂಬಂದ್ಬಿಟ್ಟು ಕಲಸಿ ಇಟ್ಟಿದ್ವಿ. ತುಂಬ ಚೆನ್ನಾಗಿ ಬಂತು ಟೇಸ್ಟು. ನಮ್ಮ ಮನೆಯವರು ಕರಿತಾ ಇದ್ರ, ಹಾಗೆ ನನ್ನ ಮಗಳು ಒಂದು ವೀಡಿಯೋ ಮಾಡ್ಕೊಂಡ್ಳು. ಸೊ ನೋಡಿ, ಮಾಡಿರೋ ಅಂಥ ಗೋಬಿ ಈ ಥರ ಬಂದಿದೆ. ಡ್ರೈ ಗೋಬಿ ಥರ ಮಾಡಿಕೊಂಡು ತಿಂದ್ವಿ ಊಟದ ಜೊತೆಗೆ. ತುಂಬ ಚೆನ್ನಾಗಿ ಅನ್ನಿಸ್ತು ಟೇಸ್ಟು.
ಹಾಗೆ ಬೆಳಗ್ಗೆ ಟಿಫನಿಗೆ ಏನು ಮಾಡೋಣ ಅಂತ ತುಂಬ ಥಿಂಕ್ ಮಾಡ್ತಾಯಿದ್ದೆ. ಸರಿ ದೋಸೆನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆಗೆ ನೆನೆಸಿಟ್ಟಿದ್ದೆ. ಹಾಗಾಗಿ ಮಿಕ್ಸಿ ಮಾಡ್ಕೊಂಡು ಬಿಡೋಣ, ಮತ್ತು ಊಟ ಆದಮೇಲೆ ಒಂದೊಂದು ಸರಿ ನೆನಪಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಿಕ್ಸರ್ ಮಾಡಿ ರೆಡಿ ಮಾಡಿಟ್ಟೆ. ಸೊ ಎಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಈಗ ಊಟಕ್ಕೆ ರೆಡಿ ಮಾಡಿಕೊಂಡೆ. ಊಟಕ್ಕೆ ಬಂದು ಅವತ್ತು ನಾನು ಬೀನ್ಸು ಆಲೂಗಡ್ಡೆ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ. ಸೊ ಅದ್ರ ಜೊತೆಗೆ ಕುಂಬಳಕಾಯಿ ತುಂಬ ಹಣ್ಣಾಗಿರೋದು ಸಿಕ್ಕಿತ್ತು ಅಂತ ತೊಗೊಂಬಂದಿದ್ದೆ, ಸ್ವೀಟ್ ಕುಂಬಳಕಾಯಿ. ಅದರದ್ದು ಪಾಯಸ ಕೂಡ ಮಾಡಿದ್ದೆ. ಅದ್ರದ್ದು ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಪಾಯಸ ಜೊತೆಗೆ ಅನ್ನ ಹಾಗೆ ಸಾಂಬಾರು, ಅದರ ಜೊತೆಗೆ ಡ್ರೈ ಗೋಬಿನ ಮಾಡಿದ್ವಲ್ಲ, ಸೊ ಅದು. ಸೊ ಇದಿಷ್ಟು ಇವತ್ತಿನ ನಮ್ಮ ರಾತ್ರಿಯ ಊಟ ಆಗಿತ್ತು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.